2-3 ದಿವಸದಿಂದ ರೀಲ್ಸ್ ಎಲ್ಲ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಬೇಜಾರು ಒಂದ್ ಜೊತೆಗೆ ಇರ್ಲಿ, ನನಗೆ ಇನ್ನ ಬೇಜಾರಾಗೋದು ಈ ಫಿಲಿಂ ಡೈರೆಕ್ಟರ್ಗಳ ಮೇಲೆ. ಈ ಪೊಲೀಸ್ ಪಾತ್ರ ನೋಡಿ, ಪೊಲೀಸ್ ಪಾತ್ರ ಆದ್ರೆ ಒಂದು ಹೀರೋಗಳಿಗೆ 3 ಸ್ಟಾರು, SI, ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್ ಸಮೇತನು ಕಾಸ್ಟ್ಯೂಮ್ ಕರೆಕ್ಟ್ ಆಗಿ ಕೊಟ್ಟಿರ್ತಾರೆ. ಒಂದು ಮಿಲಿಟರಿಗೆ ನೋಡಿ, ಮಿಲಿಟರಿ ಹೇರ್ ಸ್ಟೈಲ್, ಕಟಿಂಗ್ ಎಲ್ಲ ಕೊಟ್ಟು ಮಿಲಿಟರಿ ಅವರಿಗೆ ಪರ್ಫೆಕ್ಟ್ ಆಗಿ ತೋರಿಸಿರ್ತಾರೆ. ಆದ್ರೆ ಈ ಆಟೋ ಪಾತ್ರ ಬಂದಾಗ 2 ಶರ್ಟ್, ಒಂದು ಕಚಿಬು, ಹಾ ಇಲ್ಲೊಂದು ಕಚಿಬ್ ಬಂದ್ಕೊಂಡು ಹಾ ತೋರಿಸ್ತಾರೆ. ಆ ಪಿಕ್ಚರ್ ನೋಡ್ಬಿಟ್ಟು ನಮ್ಮ ಆಟೋ ಡ್ರೈವರ್ ಏನ್ ಮಾಡ್ತಾರೆ ಗೊತ್ತಾ, ಕಾಕಿ ಮೇಲೆ ಇನ್ನೊಂದು ಕಲರ್ ಡ್ರೆಸ್ ಮೇಲೆ ಇನ್ನೊಂದು ಕಾಕಿ ಹಾಕೊಂಡು ನಾವೇ ಹೀರೋ ತರ ಅವ್ರ ಹೀರೋ ಫೋಟೋ ಎಲ್ಲ ಹಾಕ್ಬಿಟ್ಟು ಆಟೋದವ್ರನ್ನ ಕಂಡಮ್ ಮಾಡಿರ್ತಾರೆ ಡೈರೆಕ್ಟರ್ಗಳು. ನಮ್ದು ಕಾಕಿನೇ ಸರ್, ನಮ್ದು ಒಂದು ಯೂನಿಫಾರ್ಮ್ ಕರೆಕ್ಟ್ ಆಗಿ ತೋರಿಸಿ ಆಟೋ ಡ್ರೈವರ್ನ, ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾರೆ. ನಮ್ಮ ಆಟೋ ಡ್ರೈವರು ಯಾವ್ದಕ್ಕೆಲ್ಲ ಟ್ರೆಂಡ್ ಮಾಡ್ಬೇಕಂತ ಗೊತ್ತಿಲ್ಲ ಸ್ವಾಮಿ. ಯಾವನೊಬ್ಬ ಡ್ಯಾಸ್ ನನ್ನ ಮಗ ಬಡ್ಕೊಂಡು ಸಾಯಲಿ ಬಿಟ್ಬಿಡಿರಾಗಿರೋದು, ಅವ್ನ ಎತ್ಕೊಂಡು ಫೋಟೋ ಎತ್ಕೊಂಡು ಟ್ರೋಲ್ ಮಾಡಿ ಇವಾಗ ಅವ್ನು ಬೆಂಗಳೂರಿಗೆ ಹೀರೋ ಆಗ್ಬಿಟ್ಟಿದ್ದಾನೆ, ನಾವು ವಿಲನ್ ಆಗ್ಬಿಟ್ಟಿದೀವಿ. ಏನ್ ಮಾಡೋದು? ಇವಾಗಲೂ ಕೂಡ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ರನ್ ಮಾಡ್ಕೊಳ್ಳಿ, ಕಾಕಿ ಹಾಕೊಳ್ಳಿ, ಬಾಕಿ ಯಾವನಿಗೂ ತಲೆಗೆಡಿಸ್ಕೋಬೇಡಿ. ನಿಮ್ ಸಾಲದ ಮೇಲೆ ಫೋಕಸ್ ಮಾಡಿ, ನಿಮ್ಮ ಹೆಲ್ತ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಮನೆಯವ್ರ ಮೇಲೆ ಫೋಕಸ್ ಮಾಡಿ. ನೀವು ಮುಂದಿನ ಏನ್ ಆಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ, ಅದಕ್ಕೆ ಹೋಗ್ತಾರಿ. ಎಲ್ರು ಒಳ್ಳೇದಾಗುತ್ತೆ. ಅರ್ಥ ಆಗಿದ್ರೆ ಸೂಪರ್, ಅರ್ಥ ಆಗಿಲ್ಲ ಆದ್ರೆ ಸೂಪರ್.